ಜೈ ಕನ್ನಡಾಂಬೆ. ಸಮಸ್ತ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇವತ್ತು ಅತ್ಯಂತ ಮಹತ್ವದ ದಿನ, ವಿಶೇಷವಾದ ದಿನ. ಸಮಸ್ತ ಕನ್ನಡ ಬಂಧುಗಳಿಗೆ, ಅಖಂಡ ಕನ್ನಡ ದೇಶಕ್ಕೆ ವಿಶೇಷವಾದ ದಿನ. ನಮ್ಮೆಲ್ಲರ ನೆಚ್ಚಿನ ನಾಯಕ, ನೆಚ್ಚಿನ ಸೇನಾಪತಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಇವತ್ತು, ಹುಟ್ಟುಹಬ್ಬ. ಸಮಸ್ತ ಎಲ್ಲ ಕನ್ನಡ ಬಂಧುಗಳಿಗೆ, ಅಖಂಡ ಕನ್ನಡ ದೇಶದ ಸೇನಾಪತಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು. ಆ ಹೊತ್ತಂತಹ ಮಹನೀಯರು, ಅಂತ ಮಹಾನಾಯಕ, ಮಹಾ ಸೇನಾಪತಿ, ಬ್ರಿಟಿಷರೊಂದಿಗೆ ಯುದ್ಧ ಮಾಡಿ ಬ್ರಿಟಿಷ್ ಅವ್ರಿಗೆ ಆ ಕೆಲಸ ಕೊಟ್ಟಿರ್ಲಿಲ್ಲ ಅಂದ್ರೆ ಅವ್ರ ಜೊತೆ ಯುದ್ಧ ಆಡಿರ್ಲಿಲ್ಲ ಅಂದ್ರೆ ಇವತ್ತು ನಾವಾಗ್ಲಿ ಅಥವಾ ನೀವು ಯಾರೇ ಆಗ್ಲಿ ಇವತ್ತು ಆಗ್ತಾರ ಸಾಧ್ಯ ಇರಲಿಲ್ಲ. ಇವತ್ತೇನದು ಇಷ್ಟು ನಾವು ಗಟ್ಟಿ ಧ್ವನಿಯಿಂದ ಮಾತಾಡ್ತಾ ಇದೀವಿ ಅಂದ್ರೆ ಕಾರಣ, ಅದಕ್ಕೆ ಸಂಗೊಳ್ಳಿ ರಾಯಣ್ಣನವರೇ ಕಾರಣ. ಅವ್ರು ಹಾಕಿಕೊಟ್ಟ ಮಾರ್ಗಗಳು, ಅವ್ರು ಹಾಕಿಕೊಟ್ಟಂತ ಒಂದು ಯುದ್ಧ ತಂತ್ರ ರಣನೀತಿಗಳು, ಅವರೇ ಅದೇ ಕಾರಣ ನಮಗೆ. ಅವರನ್ನ ನೇರವಾಗಿ ಎದುರಾಳಿಯಾಗಿ ಗೆಲ್ಲಕ್ಕಾಗದೆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನವರ ಒಂದು ಸ್ವಂತ ಮಾವ, ಆಪ್ತ ಸಹಾಯಕರು ಯಾರು ಇರ್ತಾರಲ್ಲ, ಜೊತೆಯಲ್ಲೇ ಇರ್ತಾರ ಜೊತೆಗಾರರು, ದೊಡ್ಡ ಶಂಡ, ಅವರ ಮಾವ, ಸ್ವಂತ ಮಾವ, ಜೊತೆಗೆ ಅವನ ಸಂಗಡಿಗ ಒಬ್ಬ ಇರ್ತಾನೆ ಲಕ್ಕಪ್ಪ ಅಂತ, ನೇಗಿ ಹಾಲ ಲಕ್ಕಪ್ಪ ಅಂತ. ಈ ಶಂಡರು ಸೇರ್ಕೊಂಡು ಬ್ರಿಟಿಷರೊಂದಿಗೆ ಕೈ ಜೋಡಿಸಿ ಎಷ್ಟೋ ಎಕರೆಗಳು ಭೂಮಿ ಕೊಡ್ತೀವಿ ಹಾಗೆ ಹೀಗೆ ಅಂತ ಬಿಟ್ಟು ಆಸೆ ತೋರಿಸ್ತಾರೆ ಅವ್ರಿಗೆ. ಆ ಒಂದು ಆಸೆ ದುರಾಸೆಗೆ ಬಲಿಯಾಗಿ ಷಡ್ಯಂತ್ರ ನಡೆಸಿ, ಪಿತೂರಿ ನಡೆಸಿ, ಮೋಸದಿಂದ, ವಂಚನೆಯಿಂದ ಈ ಲಕ್ಕಪ್ಪ ಆಗ ಅವ್ರ ಮಾವ ಇನ್ನಿತರು ಏನು ವಂಚನೆ ಮಾಡಿ ಬ್ರಿಟಿಷರಿಗೆ ಹಿಡ್ಕೊಡ್ತಾರೆ. ಆ ರೀತಿ ಇಟ್ಕೊಟ್ಟ ಮೇಲೇನೆ ಇವರನ್ನ ನೇಣಿಗಂಬಗೆ ಏರಿಸ್ತಾರೆ ನಂದಗಡದಲ್ಲಿ. ಇಲ್ಲೊಂದು ವಿಚಾರ ಏನಪ್ಪ ಅಂದ್ರೆ, ಇವರ ಸಾಮಾನ್ಯವಾದ ಯೋಧ, ಒಬ್ಬ ಸಾಮಾನ್ಯವಾದ ನಾಯಕ ಆಗಿರ್ಲಿಲ್ಲ, ಅತ್ಯಂತ ಬಲಿಷ್ಠ ನಾಯಕ. ಅಂತಹ ಬ್ರಿಟಿಷರನ್ನ ಎಂತ ಘಟನೆಗಳನ್ನ ಎದುರಿಸಿ, ಬ್ರಿಟಿಷರನ್ನ ಎದುರಿಸಿ ಎಂತ ರಾಜ ಮಹಾರಾಜರನ್ನೇ ನೀರು ಕುಡ್ದಾರ ಬ್ರಿಟಿಷರು. ಅಂತವ್ರನ್ನ ಎದುರಿಸಿ ಕಿತ್ತೂರಿನ ಹೆಮ್ಮೆಯ, ಅಖಂಡ ಕನ್ನಡ ದೇಶದ ಹೆಮ್ಮೆಯ ಸೇನಾಪತಿ ನಮ್ಮ ಸಂಗೊಳ್ಳಿ ರಾಯಣ್ಣ. ಏನು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಸೇನಾಪತಿ ಸಂಗೊಳ್ಳಿ ರಾಯಣ್ಣನವರು ಹಲವಾರು ಸಂಘಟನೆ ಜೊತೆಗೂಡಿ ಸೈನ್ಯ ಕಟ್ಟಿ ಕಿತ್ತೂರು ಚೆನ್ನಮ್ಮವನ್ನು ಬಂಧನ ಮಾಡಿದಾಗ ಈ ಗೆರಿಲ್ಲಾ ಯುದ್ಧ ತಂತ್ರ ಅನುಸರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ರು. ಆ ಹೊತ್ತಿನ ಕಾಲದಲ್ಲಿ ಚೆನ್ನಮ್ಮನವರು ಬಂಧನ ಆದಾಗ, ಬ್ರಿಟಿಷರ ಮೋಸದಿಂದ ಬಂಧನ ಮಾಡಿ ಸೆರೆಮನೆಯಲ್ಲಿಟ್ಟಾಗ, ನಮ್ಮ ಸಂಗೊಳ್ಳಿ ರಾಯಣ್ಣನವರು, ಹೆಮ್ಮೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಸಂಘಟಿತರಾಗಿ ಸೈನ್ಯ ಸಂಘಟಿಸಿ
ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿ ಕಾಡಿ 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 ಯಾವ ಮಟ್ಟಕ್ಕೆ ಕಾಡಿದ್ರಂದ್ರೆ ಬ್ರಿಟಿಷರು ನಿದ್ದೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಬಂದು ಎಲ್ಲಿ ನಮ್ಮನ್ನು ಕೊಚ್ಚಿ ಕೊಂದುತ್ತಾನ ಅಷ್ಟು ಭಯ ಇತ್ತು ಬ್ರಿಟಿಷರಿಗೆ. ಅಂತಹ ಭಯ ಇಕ್ಸಿ ಬ್ರಿಟಿಷರಿಗೆ ಕಾಡಿ ಸಿಂಹ ಸ್ವಪ್ನ ಆಗಿದ್ರು. ಇವರು ಇದೇ ರೀತಿ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಗೆಲ್ಲಕ್ಕಾಗಲ್ಲ, ನಮಗೆ ಇಲ್ಲಿ ಕನ್ನಡ ದೇಶದಲ್ಲಿ ಉಳಿಗಾಲ ಇರೋದಿಲ್ಲ ಅನ್ಕೊಂಡು ಬ್ರಿಟಿಷರು ಏನ್ ಮಾಡಿದ್ರು, ಅವ್ರ ಸಂಗಡಿಯ ಜೊತೆ ಕೈ ಜೋಡಿಸ್ಕೊಂಡು ಅವ್ರಿಗೆ ಆಸೆ ಆಮಿಷಗಳು ಎಲ್ಲ ಒಡ್ಡಿ ಸಂಗೊಳ್ಳಿ ರಾಯಣ್ಣ ಬಂಧನ ಆಗೋ ತರ ಮಾಡಿದ್ರು. ಇದರಿಂದ ಇವತ್ತಿನ ದಿನಗಳು ನಾವು ಇದನ್ನ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಆವತ್ತಿನ ದಿನ ನಮ್ಮ ಕನ್ನಡ ದೇಶಕ್ಕಾಗಿ ಕನ್ನಡ ಧರ್ಮಕ್ಕಾಗಿ ಅಷ್ಟೊಂದು ಯುದ್ಧ ಮಾಡಿ ವೀರ ಮರಣ ಹೊಂದಿದವರು ನಮ್ಮ ಸಂಗೊಳ್ಳಿ ರಾಯಣ್ಣ. ಅಂತ ಮಹನೀಯ ಹುಟ್ಟಿದಂತಹ ದೇಶದಲ್ಲಿ, ಪವಿತ್ರವಾದ ಕನ್ನಡ ದೇಶದಲ್ಲಿ ನಾವೆಲ್ಲರೂ ಹುಟ್ಟಿದೀವಿ ಅಂದ್ರೆ ತುಂಬಾ ಹೆಮ್ಮೆ ಪಡಬೇಕಾಗುತ್ತೆ ನಾವು. ಆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತಹ ಒಂದು ಕನ್ನಡ ಧರ್ಮದಲ್ಲಿ ನಾವೆಲ್ಲರೂ ಹುಟ್ಟಿದೀವಿ ಕನ್ನಡ ಬಂಧುಗಳಿಂದ ತುಂಬಾ ಹೆಮ್ಮೆ ಪಡಬೇಕಾಗುತ್ತೆ ನಾವೆಲ್ಲ. ಇವರು ಇಂಥ ಮಹಾನಾಯಕ ಹುಟ್ಟಿದಂತ ದೇಶದಲ್ಲಿ ನಾವು ಹುಟ್ಟಿ ನಾವು ಅವರನ್ನ ಒಂದು ಕಣದಷ್ಟಾದ್ರೂ 100% 1% ಅನುಕರಣೆ ಮಾಡ್ಲಿಂದ ಸಾಧ್ಯ ಆಗುತ್ತಾ? ಅನುಕರಣೆ ಮಾಡಬೇಕು. ಅನುಕರಣೆ ಮಾಡಿದ್ರೇನೆ ನಮ್ಮ ಕನ್ನಡ ದೇಶ ಉಳಿಗಾಲೆ ಸಾಧ್ಯ. ಅದಕ್ಕೆ ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ, ಇಂಥ ಮಹನೀಯರನ್ನ ಅನುಕರಣೆ ಮಾಡಬೇಕು, ಅವ್ರ ಬಗ್ಗೆ ತಿಳ್ಕೊಂಡು ಯಾವುದ್ರ ಬಗ್ಗೆ ವಿರೋಧ ಮಾಡಿದ್ರು, ಯಾವುದ್ರ ಬಗ್ಗೆ ಯುದ್ಧ ಮಾಡಿದ್ರು, ಯಾವ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಉಳಿವಿಗಾಗಿ ಯಾವ ಮಟ್ಟಕ್ಕೆ ಯುದ್ಧ ಮಾಡಿದ್ರು, ಏನೇನ್ ಮಾಡಿದ್ರು ಅಂದ್ರೆ ಸಮಸ್ತ ಕನ್ನಡ ಬಂಧು ತಿಳ್ಕೋಬೇಕು ಈ ವಿಚಾರ ಸಂಬಂಧಪಟ್ಟಂಗೆ. ಯಾರೋ ಪರಭಾಷಿಕರು ಏನೋ ಮಾಡಿದ್ರೆ ಏನು ಉಪಯೋಗ ಮಾಡಿಲ್ಲ. ಪರಭಾಷಿಕರು ಏನೋ ಮಾಡಿದ್ರೆ ಅವ್ರ ಸಲುವಾಗಿ ಮಾಡಿರ್ತಾರೆ. ಪರಭಾಷಿಕರು ಹೊರಗಿನವರು ಏನಾದ್ರೂ ಮಾಡಿದ್ರೆ ಅವ್ರ ಸಲುವಾಗಿ ಮಾಡಿದ್ದಾರೆ, ಅವರ ಪಕ್ಕದಲ್ಲಿರೋ ಸಲುವಾಗಿ ಮಾಡಿದ್ದಾರೆ, ಅವ್ರ ಬಂಧು ಬಳಗದ ಸಲುವಾಗಿ ಮಾಡಿದ್ದಾರೆ. ಆದರೆ ನಮ್ಮ ಕನ್ನಡ ದೇಶ ಹುಟ್ಟಿರುವಂತಹ ಮಹನೀಯರು ಇಡೀ ಸಮಸ್ತ ಕನ್ನಡ ಬಂಧುಗಳು ಉಳಿವಾಗಿ, ಕನ್ನಡ ಧರ್ಮದ ಉಳಿವಾಗಿ ಮಾಡಿರುವಂತಹ ಕೆಲಸಗಳಿದೆಲ್ಲ ಸಾಧನೆಗಳು. ಇಂತಹ ಮಹನೀಯರು ಹುಟ್ಟಿದಂತಹ ನಮ್ಮ ಕನ್ನಡ ದೇಶದಲ್ಲಿ ನಾವೆಲ್ಲ ಹುಟ್ಟಿದೀವಿ. ಅವ್ರನ್ನೆಲ್ಲ ಅನುಕರಣೆ ಮಾಡ್ಕೊಂತ ನಾವು ಬಲಿಷ್ಠರಾಗೋಣ, ಸಮಸ್ತ ಕನ್ನಡ ಬಂಧುಗಳು ಬೆಳೆಯೋಣ, ನಮ್ಮ ಕನ್ನಡ ಧರ್ಮನ ಉಳಿಸ್ಕೊಳ್ಳೋಣ. ಹಾಗೂ ಇಡೀ ಭಾರತ ಒಕ್ಕೂಟದ ಜನರಿಗೆ ನಮ್ಮ ಪಕ್ಷದಿಂದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು 80ನೇ ವರ್ಷದ ಸ್ವತಂತ್ರ ದಿನಾಚರಣೆ. ನಮ್ಮ ಕನ್ನಡ ದೇಶ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆದಾಗಿಂದ ತುಂಬಾ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ನಮ್ಮ ಕನ್ನಡ ದೇಶ. ಅದರಲ್ಲಿ ಬೇರೆ ರಣಭಯಂಕರ ಹಿಂದಿ ಏರಿಕೆ, ಇಡೀ ಕನ್ನಡ ಧರ್ಮವನ್ನ, ಕನ್ನಡ ಸಮುದಾಯವನ್ನ ಮುಗ್ಗುಲ ಮುಲ್ಲಾಗಿರುವ ಹಿಂದಿ ಹೇರಿಕೆ. ಈ ಹಿಂದಿ ಏರಿಕೆಯನ್ನ ಇವತ್ತು ಸ್ವತಂತ್ರ ದಿನಾಚರಣೆಯ ದಿನ ನಮ್ಮ ಪಕ್ಷದಿಂದ ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಭಾರತ ಒಕ್ಕೂಟ ಸರ್ಕಾರ ಸಮಸ್ತ ಕನ್ನಡ ಬಂಧುಗಳಿಗೆ ಮಾರಕ ಆಗಿರುವಂತಹ ಒಂದು ಹಿಂದಿ ಏರಿಕೆಯನ್ನು ತಡೆಗಟ್ಟಬೇಕು. ಹಿಂದಿ ಏರಿಕೆಯನ್ನು ತಡೆಗಟ್ಟಿ ನಿಜವಾದ ಸ್ವಾತಂತ್ರ್ಯ ಸಮಸ್ತ ಕನ್ನಡ ಬಂಧುಗಳಿಗೆ ಕೊಡಬೇಕು ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹಾಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಭಾರತ ಒಕ್ಕೂಟ ಸರ್ಕಾರ ಮತ್ತೆ ಅತಿಯಾಗಿ ಆಯಾ ಸರ್ಕಾರಗಳ ಮಧ್ಯೆ ಮೂಗು ತೂರಿಸೋದು ಅದೆಲ್ಲ ಮಾಡಕ್ ಹೋಗಬಾರ್ದು.
ಸಮಸ್ತ ನಮ್ಮ ಕನ್ನಡ ಬಂಧುಗಳು ಉಳಿಬೇಕು. ಜೊತೆಗೆ ಭಾರತ ಒಕ್ಕೂಟದ ಜನರು ಅವರವರ ಭಾಷಿಕರು ಅವರವರ ಧರ್ಮದಲ್ಲಿ ಅವರವರೇ ಚೆನ್ನಾಗಿರ್ಲಿ. ಇಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ನಮ್ಮ ಕನ್ನಡ ಧರ್ಮ ಇದೆ, ಕನ್ನಡ ಬಂಧುಗಳಿದ್ದಾರೆ, ಕನ್ನಡ ದೇಶ ಇದೆ. ನಾವು ನೆಮ್ಮದಿಯಾಗಿ ಬದುಕು ಜೀವನ ನಡೆಸೋ ಮಟ್ಟಕ್ಕೆ ಒಂದು ಒಳ್ಳೆ ಆಡಳಿತ ಕೊಡೋ ಮಟ್ಟಕ್ಕಾಗ್ಲಿ, ಅಧಿಕಾರ ವಿಕೇಂದ್ರೀಕರಣ ಆಗಲಿ. ಯಾವ ರೀತಿ ಈ ರೈಲ್ವೆ ವಲಯ ಪೂರ್ತಿ ಕರ್ನಾಟಕ ಸರ್ಕಾರದ ವಶಕ್ಕೆ ಕೊಡಬೇಕು, ಈ ಬ್ಯಾಂಕಿಂಗ್ ಕ್ಷೇತ್ರ ವಾಣಿಜ್ಯ ವಲಯ ಅದು ಕರ್ನಾಟಕ ಸರ್ಕಾರದ ವಶಕ್ಕೆ ಕೊಡಬೇಕು, ಈ ಶಿಕ್ಷಣ ಕ್ಷೇತ್ರ ಅದು ಕರ್ನಾಟಕ ಸರ್ಕಾರಕ್ಕೆ ವಶಕ್ಕೆ ಕೊಡಬೇಕು. ಎಲ್ಲ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಸೀಮಿತವಾಗಿ ಭಾರತ ಒಕ್ಕೂಟ ಸರ್ಕಾರ ಕೆಲವೊಂದು ಅಧಿಕಾರಗಳನ್ನಷ್ಟೇ ಇಕ್ಕೋಬೇಕು. ಅತಿಯಾಗಿ ಮೂಗು ತೂರಿಸಿ ಅಸ್ತವ್ಯಸ್ತ ಮಾಡಬಾರ್ದು ನಮ್ಮ ಸಮಸ್ತ ಕನ್ನಡ ಬಂಧುಗಳಿಗೆ. ಈ ರೀತಿ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಯಾವುದೇ ಒಬ್ಬ ನಮ್ಮ ಕನ್ನಡಿಗರು ಸಮಸ್ತ ಕನ್ನಡ ಬಂಧುಗಳು ಒಂದು ಈಗ ಹುಡ್ತಾರಂತ ಒಂದು ಹಸುಗೂಸು ನೆಮ್ಮದಿಯಾಗಿ ಹುಟ್ಟಿದ್ರೆ ನೆಮ್ಮದಿಯಾಗಿ ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟಬೇಕು. ಆರೋಗ್ಯಕ್ಕೆ ಹುಟ್ಟಿದ ನಂತರ ನೆಮ್ಮದಿಯಾಗಿ ಶಿಕ್ಷಣ ಪಡಿಬೇಕು. ಶಿಕ್ಷಣ ಪಡೆದ ನಂತರ ಉತ್ತಮವಾಗಿ ಒಂದು ಒಳ್ಳೆ ಉದ್ಯೋಗ ಪಡಿಬೇಕು. ಯಾವುದೇ ಉದ್ಯೋಗ ಆಗಿರಬಹುದು, ಇಂಥದೇ ಉದ್ಯೋಗ ಅಂತಲ್ಲ, ನೆಮ್ಮದಿಯಾಗಿ ಎಲ್ಲರೂ ಸಮಸ್ತ ಕನ್ನಡ ಬಂಧುಗಳು ನೆಮ್ಮದಿಯಾಗಿ ಜೀವನ ಮಾಡಿಸೋ ಮಟ್ಟಕ್ಕಾಗಬೇಕು. ಈ ತರ ಅಧಿಕಾರ ವಿಕೇಂದ್ರೀಕರಣ ಮಾಡಿದಾಗ ಎಲ್ಲರೂ ನೆಮ್ಮದಿಯಾಗಿ ಚೆನ್ನಾಗಿರ್ತಾರೆ. ನಾವೇ ಅಂತಲ್ಲ, ನಮ್ಮ ಸಮಸ್ತ ಕನ್ನಡ ಬಂಧುಗಳಂತಲ್ಲ, ಭಾರತ ಒಕ್ಕೂಟದಲ್ಲಿರೋ ಬೇರೆ ಭಾಷಿಕರು ತುಂಬಾ ಚೆನ್ನಾಗಿರ್ತಾರೆ. ಅವಾಂತರಗಳು ಯಾವ್ದು ಅವಾಂತರಗಳಾಗಲ್ಲ, ಗೊಂದಲ ಆಗಲ್ಲ, ಏನೂ ಆಗಲ್ಲ. ಹಾಗಾಗಿ ನಮ್ಮ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳು ಈ ವಿಚಾರದಲ್ಲಿ ಯೋಚನೆ ಮಾಡಬೇಕು, ಪ್ರಶ್ನೆ ಮಾಡಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ನಮ್ಮ ಸಮಸ್ತ ಕನ್ನಡ ಧರ್ಮ ಕನ್ನಡ ಬಂಧುಗಳಿಗೋಸ್ಕರ ಏನೇನು ಮಾಡ್ತಾ ಅದೆಲ್ಲ ದಿಟ್ಟ ಕ್ರಮಗಳು ತಗೊಳ್ಳಿ. ಪರಭಾಷಿಕ ಉದ್ಧಾರ ಮಾಡೋಕ್ಕೋಸ್ಕರ ಕರ್ನಾಟಕ ಇಲ್ಲ, ನಮ್ಮ ಕನ್ನಡ ಬಂಧುಗಳ ಸಲುವಾಗಿ ಕರ್ನಾಟಕರು ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀವಿ ಮುಖ್ಯಮಂತ್ರಿಗಳೇ. ಆಗಲೂ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಒಂದು ಅಧಿಕಾರ ವಿಕೇಂದ್ರೀಕರಣ ಮಾಡಿ ನಮ್ಮ ಕನ್ನಡ ಧರ್ಮದ ಬಂಧುಗಳನ್ನು ಉಳಿಸಿ, ಸಮಸ್ತ ಭಾರತ ಒಕ್ಕೂಟದ ಜನರು ಉಳಿಸಿ, ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ, ತಮಗೂ ಭಾರತ ಒಕ್ಕೂಟ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ಕನ್ನಡ ಬಂಧುಗಳು, ಕನ್ನಡ ದೇಶದ ಜನರು ಚೆನ್ನಾಗಿರ್ಲಿ, ಭಾರತ ಒಕ್ಕೂಟದ ಜನರು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಎಲ್ಲರೂ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೆನೀರಿ. ಇವತ್ತು ಅವರಿಲ್ಲಾಂದ್ರೆ ಇವತ್ತು ಸಮಸ್ತ ಕನ್ನಡ ಬಂಧು ನಾವು ಉಳಿತಾನೆ ಇಲ್ಲ, ಉಳಿಗಾನೇ ಇರ್ತಾ ಇರಲಿಲ್ಲ ನಮಗೆ. ಸಂಗೊಳ್ಳಿ ರಾಯಣ್ಣನವ್ರಿಗೆ ಜಯವಾಗಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವ್ರಿಗೆ ಜಯವಾಗಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವ್ರಿಗೆ ಜಯವಾಗಲಿ, ಕಿತ್ತೂರು ರಾಣಿ ಚೆನ್ನಮ್ಮನವ್ರಿಗೆ ಜಯವಾಗಲಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.